Hello everyone, welcome to YouTube and welcome to 2017 Biology KCT question paper series. ಇದು ಪಾರ್ಟ್ 2. ಸೊ ಇಲ್ಲಿ ನಾನು ಕ್ವಶನ್ ನಂಬರ್ 11 ಇಂದ ಕ್ವಶನ್ ನಂಬರ್ 20 ತನಕ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ಗೆ ಇನ್ನು ಕೆಲವೇ ದಿನಗಳು ಉಳಿದಿದೆ. ಸೊ ಹಳೆಯ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರಿಂದ, ಹಳೆಯ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಕಾನ್ಸೆಪ್ಟ್ಸ್ಗಳ ಬಗ್ಗೆ ಐಡಿಯಾನೂ ಸಿಗುತ್ತೆ, ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಸೊ ಪ್ಲೀಸ್ ವಾಚ್ ಟಿಲ್ ದ ಎಂಡ್. ಕ್ವಶನ್ ನಂಬರ್ 11. ದ ಔಟ್ಕಮ್ ಆಫ್ ಕ್ಯಾಲ್ವಿನ್ ಸೈಕಲ್ ಇನ್ಕ್ಲೂಡ್. ಸೊ ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಔಟ್ಕಮ್ ಅಂತ ಕೇಳಿರೋದು. ಸೊ ಈ ಕ್ವಶನನ್ನು ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಚಾಪ್ಟರಿಂದ ತೆಗೆದಿದ್ದಾರೆ. ಅಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಡಾರ್ಕ್ ರಿಯಾಕ್ಷನ್ ಅಥವಾ ಬಯೋಸಿಂಥೆಟಿಕ್ ಪಾತ್ವೇ ಅಂತ. ಅದರಲ್ಲಿ C3 ಪಾತ್ವೇ ಅಥವಾ C4 ಪಾತ್ವೇ ಅಂತ ಎರಡು ಥರ ಇದೆ. ಸೊ C3 ಪಾತ್ವೇ ಅಥವಾ C3 ಸೈಕಲ್ ಇದು ಎಲ್ಲಿ ನಡೆಯುತ್ತೆ ಅಂದರೆ C3 ಪ್ಲಾಂಟ್ಸ್ಗಳಲ್ಲಿ ನಡೆಯುತ್ತೆ. ನಾರ್ಮಲಿ C3 ಪ್ಲಾಂಟ್ಸಲ್ಲಿ ಮೀಸೋಫಿಲ್ ಸೆಲ್ಸ್ ಒಳಗಡೆ ಕ್ಯಾಲ್ವಿನ್ ಸೈಕಲ್ ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ. C4 ಸೈಕಲ್ ಅಥವಾ ಹ್ಯಾಚ್ ಆ್ಯಂಡ್ ಸ್ಲ್ಯಾಕ್ ಪಾತ್ವೇ ಇದು C4 ಪ್ಲಾಂಟ್ಸ್ಗಳಲ್ಲಿ ನಡೆಯುವಂಥದ್ದು. ಇಲ್ಲಿ ಮೀಸೋಫಿಲ್ ಜೊತೆಗೆ ಬಂಡಲ್ ಶೀಟ್ ಸೆಲ್ಸ್ ಕೂಡ ಇರುತ್ತೆ. ಇಲ್ಲಿ ಸ್ಪೆಷಲ್ ಆಗಿ ಒಂದು ಅನಾಟಮಿ ನೋಡ್ತೀವಿ, ಅದು ಕ್ರಾನ್ಸ್ ಅನಾಟಮಿ ಅಂತ ಹೇಳಿ. ಅಂದರೆ ಬಂಡಲ್ ಶೀಟ್ ಸೆಲ್ಸ್ ವ್ಯಾಸ್ಕ್ಯುಲರ್ ಬಂಡಲ್ಸನ್ನು ಸುತ್ತುವರೆದಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ C4 ಪ್ಲಾಂಟ್ಸ್ಗಳಲ್ಲಿ ಈ ಕ್ಯಾಲ್ವಿನ್ ಸೈಕಲ್ ಬಂಡಲ್ ಶೀಟ್ ಸೆಲ್ಸಲ್ಲಿ ನಡೆಯುತ್ತೆ, ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಸೊ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ದ ಔಟ್ಕಮ್ ಆಫ್ ಕ್ಯಾಲ್ವಿನ್ ಸೈಕಲ್ ಇನ್ಕ್ಲೂಡ್ಸ್. ನಮಗೆ ಗೊತ್ತಿರೋ ಹಾಗೆ ಕ್ಯಾಲ್ವಿನ್ ಸೈಕಲ್ ಟೋಟಲ್ ಆಗಿ 6 ರೌಂಡ್ಗಳಲ್ಲಿ ನಡೆಯುತ್ತೆ. ಈ 6 ಟರ್ನ್ಸ್ ಅಂತ ಕರಿತೀವಿ. ಈ 6 ಟರ್ನ್ಸಲ್ಲಿ ಕೊನೆಗೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಉತ್ಪತ್ತಿ ಆಗುತ್ತೆ. ಸೊ ಇಲ್ಲಿ ನೋಡಬೇಕು, 1 ಗ್ಲೂಕೋಸ್ ಅಂತ ಕೊಟ್ಟಿರೋದು ಆಪ್ಷನ್ ಬಿ ಹಾಗೂ ಆಪ್ಷನ್ ಡಿ ಯಲ್ಲಿ. ಸೊ ಈ ಆಪ್ಷನ್ ಬಿ ತಗೊಂಡ್ರೆ 18 ATP ಅಂತ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕೇಳ್ತಿರೋದು ಔಟ್ಕಮ್. ಈ ಕ್ಯಾಲ್ವಿನ್ ಸೈಕಲ್ ರನ್ ಆಗಬೇಕಾದ್ರೆ ನಾವು ATPಯನ್ನು ಕೊಡಬೇಕು, ಅದಕ್ಕೆ ಅಂದರೆ ನಾವು ಸಪ್ಲೈ ಮಾಡಬೇಕು, ಅಂದರೆ ATP ಉತ್ಪತ್ತಿ ಆಗಲ್ಲ. ಸೊ ಅದು ಆಪ್ಷನ್ ಬಿ ಆಗಲ್ಲ. ADP ಉತ್ಪತ್ತಿ ಆಗ್ತದೆ, ಯಾಕಂದರೆ ATP ಒಂದು ಸಲ ಯೂಸ್ ಆದಮೇಲೆ ADP ಮತ್ತು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಹೊರಗೆ ಬರುತ್ತೆ. ಸೊ 18 ADP ಹೊರಗೆ ಬರುತ್ತೆ ಔಟ್ಕಮ್. ಮತ್ತು ಇದಕ್ಕೆ ನಾವು 12 NADPH ಸಪ್ಲೈ ಮಾಡಬೇಕು. ಸೊ ಔಟ್ಕಮ್ ಏನಿದೆ 12 NADP ಬರುತ್ತೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. Question number 12. The number of ATP molecules utilized for the breakdown of one molecule of glucose during glycolysis is. ಈ ಕ್ವಶನನ್ನು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರಿಂದ ತೆಗೆದಿದ್ದಾರೆ. ಅಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಸ್ಟಾರ್ಟಿಂಗ್ ಕಾನ್ಸೆಪ್ಟ್, ಅದು ಅನರೋಬಿಕ್ ರೆಸ್ಪಿರೇಷನ್ ಅಥವಾ ಗ್ಲೈಕೋಲೈಸಿಸ್ ಅಂತ ಹೇಳಿ. ಈ ಗ್ಲೈಕೋಲೈಸಿಸ್, ಈ ಗ್ಲೂಕೋಸ್ ಅಲ್ಟಿಮೇಟ್ಲಿ 2 ಪೈರುವಿಕ್ ಆ್ಯಸಿಡ್ ಆಗಿ ಅಥವಾ ಪೈರುವಿಕ್ ಮಾಲಿಕ್ಯೂಲ್ಸ್ ಆಗಿ ಉತ್ಪತ್ತಿ ಆಗುವಂಥ ಒಂದು ಸ್ಟೆಪ್ ಅದು. ಇಲ್ಲಿ ಕೆಲವು ATP ಮಾಲಿಕ್ಯೂಲ್ಸ್ ಉತ್ಪತ್ತಿ ಆಗ್ತದೆ, ಅದರ ಜೊತೆಗೆ ATP ಮಾಲಿಕ್ಯೂಲ್ಸ್ ಕೂಡ ಯುಟಿಲೈಸ್ ಆಗ್ತದೆ. ಅಲ್ಟಿಮೇಟ್ ಆಗಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲನ್ನು ಪೈರುವಿಕ್ ಆ್ಯಸಿಡ್ ಆಗಿ ಉತ್ಪತ್ತಿ ಮಾಡಲಿಕ್ಕೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಕೇಳಿರೋದು ಬ್ರೇಕ್ ಡೌನ್ ಆಫ್ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಅಲ್ಟಿಮೇಟ್ಲಿ ಟು ಪ್ರೊಡ್ಯೂಸ್ 2 ಪೈರುವಿಕ್ ಆ್ಯಸಿಡ್ ಅಂತ ಕೇಳಿದ್ದಾನೆ. ಎಷ್ಟು ATP ಯೂಸ್ ಆಗಿದೆ ಅಂತ ಹೇಳಿ. ಈ ಕಂಪ್ಲೀಟ್ ಗ್ಲೈಕೋಲೈಸಿಸನ್ನು ನೆನ್ಪಿಟ್ಕೊಳ್ಳೋಕ್ಕೆ ನಾನೊಂದು ಕೋಡ್ ಕೊಡ್ತೀನಿ. ಇದು ನಾನು ಮಾಡಿದ ಕೋಡಲ್ಲ. ಸೊ ನಾನು ಬೇರೆಯವರ ವಿಡಿಯೋವನ್ನು ನೋಡಿ ಆ ಕೋಡನ್ನು ನಾನು ಬರೆದಿಟ್ಕೊಂಡಿದ್ದೀನಿ. ಸೊ ಆ ಕೋಡನ್ನು ಕೊಡ್ತೀನಿ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ, ಅದನ್ನು ಬರೆದಿಟ್ಕೊಳ್ಳಿ. ನಂತರ NCERT ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಗ್ಲೈಕೋಲೈಸಿಸ್ ಪಾತ್ವೇದು ಒಂದು ಫೋಟೋವನ್ನು ನೋಡಿಕೊಂಡು ಅಥವಾ ಇಮೇಜನ್ನು ನೋಡಿಕೊಂಡು ನೀವು ಅದನ್ನು ಬರೆದಿಟ್ಕೊಂಡ್ಬಿಡಿ. ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಎನ್ಸೈಮ್ಸ್, ಯಾಕಂದರೆ ಗ್ಲೈಕೋಲೈಸಿಸ್ 10 ಸ್ಟೆಪ್ಸ್ಗಳಲ್ಲಿ ನಡೆಯುತ್ತೆ. ಸೊ ಎನ್ಸೈಮ್ಸ್ಗಳನ್ನು ಕೇಳುವ ಚಾನ್ಸಸ್ ಇದೆ. ಈ 6ನೇ ಸ್ಟೆಪ್ನಲ್ಲಿ ಯಾವ ಎನ್ಸೈಮ್ ಬೇಕು ಅಂತ ಹೇಳಿ. ಸೊ ಅದನ್ನು ಒಂದು ಕೋಡ್ ಕೊಡ್ತೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನಮಗೆ ಗೊತ್ತಿರೋ ಹಾಗೆ ಗ್ಲೈಕೋಲೈಸಿಸ್ನ ಸ್ಟೆಪ್ ನಂಬರ್ 1 ಹಾಗೂ ಸ್ಟೆಪ್ ನಂಬರ್ 3ರಲ್ಲಿ ಒಂದೊಂದು ATP ಯೂಸ್ ಆಗುತ್ತೆ. ಸೊ ನಾವು ಒಂದೊಂದು ATPನ ಅದಕ್ಕೆ ಸಪ್ಲೈ ಮಾಡಬೇಕು, ಅಂದರೆ ಕಳ್ಕೊತೀವಿ ನಾವು ATPಯನ್ನು. ಸೊ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಎಷ್ಟು ATP ಹೋಯಿತು? 2 ATPಯನ್ನು ನಾವು ಕಳ್ಕೊತೀವಿ. ಸೊ ಅದನ್ನೇ ಕೇಳಿರೋದು ಅವನು. ಆಪ್ಷನ್ ಬಿ ಇಸ್ ಕರೆಕ್ಟ್. 2 ಅಂತಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಕಾಮನ್ ಆಗಿ ಅಥವಾ ಬಹಳ ಇಂಪಾರ್ಟೆಂಟ್ ಕ್ವಶನ್, ಇದು ಕೇಳೋ ಚಾನ್ಸಸ್ ಬಹಳ ಇದೆ ಈ ವರ್ಷಕ್ಕೆ. ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಇನ್ ಗ್ಲೈಕೋಲೈಸಿಸ್ ಅಕ್ಕರ್ಸ್ ಇನ್ ವಿಚ್ ಸ್ಟೆಪ್ ಅಂತ ಕೇಳುವ ಚಾನ್ಸಸ್ ಇದೆ. ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಅಂದರೆ ಈ ಸೈಕಲ್ ನಡೀತಾ ಇರಬೇಕಾದ್ರೆ ATP ಉತ್ಪತ್ತಿ ಆಗೋದು, ಡೈರೆಕ್ಟಾಗಿ ATP ಉತ್ಪತ್ತಿ ಆಗೋದು. ಸೊ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಇನ್ ಗ್ಲೈಕೋಲೈಸಿಸ್ ಅಕ್ಕರ್ಸ್ ಇನ್ ಸ್ಟೆಪ್ ನಂಬರ್ 7 ಆ್ಯಂಡ್ ಸ್ಟೆಪ್ ನಂಬರ್ 10. ಈ ಸ್ಟೆಪ್ ನಂಬರ್ 7ನಲ್ಲಿ 2 ATP ಉತ್ಪತ್ತಿ ಆಗ್ತದೆ, ಸ್ಟೆಪ್ ನಂಬರ್ 10ನಲ್ಲಿ 2 ATP ಉತ್ಪತ್ತಿ ಆಗ್ತದೆ. ಟೋಟಲ್ ಆಗಿ 4 ATP ಉತ್ಪತ್ತಿ ಆಗ್ತದೆ. ಇನ್ನೊಂದು ಕ್ವಶನ್ ಕೇಳುವ ಚಾನ್ಸಸ್ ಇದೆ, ಗ್ಲೈಕೋಲೈಸಿಸ್ನ ನೆಟ್ ATP ಎಷ್ಟು ಅಂತ. ಸೊ ಬಹಳ ಸಿಂಪಲ್ ಇದೆ. ಸೊ ನೀವು ನೋಡೋದಾದರೆ ಸ್ಟೆಪ್ ನಂಬರ್ 6ರಲ್ಲಿ 2 NADPH ಉತ್ಪತ್ತಿ ಆಗ್ತದೆ. ಒಂದು NADPH 3 ATPನ ಕೊಡ್ತದೆ. ಸೊ 3 × 2 ಅಂದರೆ 6 ATP ಉತ್ಪತ್ತಿ ಆಯಿತು. ಸೊ 6 ATP ಜೊತೆಗೆ 4 ATP ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನಲ್ಲಿ ಉತ್ಪತ್ತಿ ಆಯಿತು. ಆವಾಗ ಎಷ್ಟಾಯಿತು? 10 ಆಯಿತು. 10 ATP ಆಯಿತು. ಆದರೆ 2 ATPಯನ್ನು ನಾವು ಸಪ್ಲೈ ಮಾಡಬೇಕಾಗಿರೋದ್ರಿಂದ, ಸೈಕಲ್ ರನ್ ಆಗಬೇಕಲ್ವಾ, ಅದಕ್ಕೋಸ್ಕರ ಸಪ್ಲೈ ಮಾಡಬೇಕಾಗಿರೋದ್ರಿಂದ 10 - 2 ಮಾಡಿದ್ರೆ ನಿಮಗೆ 8 ATP ಸಿಗುತ್ತೆ. ಸೊ ದಿಸ್ ಈಸ್ ದ ನೆಟ್ ಗೇನ್ ಆಫ್ ATP ಇನ್ ಗ್ಲೈಕೋಲೈಸಿಸ್. ಇದನ್ನು ಬರೆದಿಟ್ಕೊಳ್ಳಿ, ಯಾವ್ದು ಬೇಕಾದ್ರೂ ಕೇಳೋ ಚಾನ್ಸ್ ಇದೆ. ನಾನೊಂದು ಕೋಡ್ ಕೊಡ್ತೀನಿ, ಅದನ್ನು ನೀವು ಜಸ್ಟ್ ಬರೆದಿಟ್ಕೊಂಬಿಡಿ, ತುಂಬ ಹೆಲ್ಪ್ ಆಗುತ್ತೆ. Question number 13.
ಮ್ಯಾಚ್ ದಿ ಎನ್ಸೈಮ್ಸ್ ಆಫ್ ಕಾಲಮ್ 1 ವಿತ್ ದ ಫಂಕ್ಷನ್ಸ್ ಆಫ್ ಕಾಲಮ್ 2. ಚೂಸ್ ದಿ ಕರೆಕ್ಟ್ ಆಪ್ಷನ್. ಇಲ್ಲಿ ಕಾಲಮ್ 1ನಲ್ಲಿ ಕೆಲವು ಎನ್ಸೈಮ್ಸ್ಗಳನ್ನು ಕೊಟ್ಟಿದ್ದಾರೆ. ಎಂಟೆರೋಕೈನೇಸ್ ಅಂತಿದೆ. ಎಂಟೆರೋಕೈನೇಸ್ ಅಂದರೆ ಈ ಇಂಟೆಸ್ಟೈನಲ್ಲಿರುವಂತಹ ಬ್ರಷ್ ಬಾರ್ಡರ್ ಸೆಲ್ಸಿಂದ ಉತ್ಪತ್ತಿಯಾಗುವಂಥ ಒಂದು ಎನ್ಸೈಮ್. ಈ ಎಂಟೆರೋಕೈನೇಸ್ ಯಾಕೆ ಬೇಕು ಅಂದರೆ ಇದು ಈ ಟ್ರಿಪ್ಸಿನೋಜನ್ ಅಂದರೆ ಪ್ಯಾಂಕ್ರಿಯಾಸಿಂದ ಉತ್ಪತ್ತಿಯಾಗುವಂಥ ಕೆಲವು ಎನ್ಸೈಮ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ. ಸೊ ನಂಬರ್ 1 ಈಸ್ ನಥಿಂಗ್ ಬಟ್ ಆರ್ ಅಂದರೆ ಆ್ಯಕ್ಟಿವೇಟ್ಸ್ ಟ್ರಿಪ್ಸಿನೋಜನ್. ಗೊತ್ತಾಯ್ತಾ? ಸೊ ರೆನಿನ್ ತಗೊಂಡ್ರೆ ಅರ್ಥ ಮಾಡ್ಕೊಳ್ಳಿ, ರೆನಿನ್ RENNIN ಇದೆ. ಸೊ ಸ್ಪೆಲ್ಲಿಂಗನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕೇಳೋ ಚಾನ್ಸ್ ಇದೆ, ರೆನಿನ್ ಅಂತ ಕೇಳ್ಬೋದು, RENIN. ಈ ರೆನಿನ್ ಅಂತ ಹೇಳುವಂಥದ್ದು ಜಕ್ಸ್ಟಾ ಗ್ಲಾಮ್ಯುರುಲಾರ್ ಸೆಲ್ಸ್ ಆಫ್ ದಿ ನೆಫ್ರಾನ್ ಅಥವಾ ಬೌಮನ್ಸ್ ಕ್ಯಾಪ್ಸ್ನಲ್ಲಿರುವಂಥ ಒಂದು ಸೆಲ್ ಅದು. ಸೊ ನೀವು ನೆನ್ಪಿಟ್ಕೋಬೇಕು, ಅದು ಬೇರೆ ಇದು ಬೇರೆ. ಅಂದರೆ ರೆನಿನ್ ಅಂತ ಹೇಳುವಂಥದ್ದು ಜಕ್ಸ್ಟಾ ಗ್ಲಾಮ್ಯುರುಲಾರ್ ಸೆಲ್ಸಿಂದ ಉತ್ಪತ್ತಿ ಆಗುವಂಥ ಒಂದು ಹಾರ್ಮೋನ್. ನಾನು ಸೆಲ್ ಅಂತ ಹೇಳಿದೆ, ಅದು ಹಾರ್ಮೋನ್ ಅದು ಆ್ಯಕ್ಚುಲಿ ರೆನಿನ್. ಓಕೆ, ಸೊ ಇಲ್ಲಿ ಕೊಟ್ಟಿರುವಂಥದ್ದು ರೆನಿನ್ ಅಂಥೇಳಿ. ರೆನಿನ್ ಅಂತ ಹೇಳುವಂಥದ್ದು ನಾರ್ಮಲಿ ಕ್ಯಾಟಲ್ಸ್ಗಳಲ್ಲಿ ಅಂದರೆ 4 ಚೇಂಬರ್ಡ್ ಸ್ಟೊಮಕ್ ಇರುವಂಥ ಆ್ಯನಿಮಲ್ಸ್ಗಳಲ್ಲಿ ಪ್ರೋಟೀನನ್ನು ಡೈಜೆಸ್ಟ್ ಮಾಡಲಿಕ್ಕೂ ಇರುವಂತಹ ಒಂದು ಎನ್ಸೈಮ್ ಅದು ರೆನಿನ್. ಸೊ ನಾರ್ಮಲಿ ಹ್ಯೂಮನ್ಸಲ್ಲಿ ಇರೋದಿಲ್ಲ. ಡೈಜೆಸ್ಟ್ ಮಿಲ್ಕ್ ಪ್ರೋಟೀನ್ಸ್, ಅದು ಕರೆಕ್ಟ್ ಇದೆ. ಅಮೈಲೇಸ್ ಅಂತ ಹೇಳುವಂಥದ್ದು ಇದು ನಮ್ಮ ಸಲೈವರಿ ಗ್ಲ್ಯಾಂಡ್ನಲ್ಲಿ ಉತ್ಪತ್ತಿಯಾಗುವಂಥ ಒಂದು ಎನ್ಸೈಮ್. ಸಲೈವರಿ ಅಮೈಲೇಸ್ ನಾರ್ಮಲಿ ಸ್ಟಾರ್ಚನ್ನು ಅದು ಡೈಜೆಸ್ಟ್ ಮಾಡ್ತದೆ. ಸೊ ಡೈಜೆಸ್ಟ್ ಕಾರ್ಬೋಹೈಡ್ರೇಟ್ಸ್, ಅದು ಕರೆಕ್ಟ್ ಇದೆ. ಲೈಪೇಸ್ ಅಂತ ಹೇಳುವಂಥ ಎನ್ಸೈಮ್ಸ್ಗಳು ಅದು ಕೂಡ ಪ್ಯಾಂಕ್ರಿಯಾಸಿಂದ ಉತ್ಪತ್ತಿಯಾಗುವಂಥ ಎನ್ಸೈಮ್. ಲೈಪೇಸ್ ಏನು ಮಾಡುತ್ತೆ ಅಂದರೆ ಈ ಫ್ಯಾಟ್ಸನ್ನು ಬ್ರೇಕ್ ಡೌನ್ ಮಾಡುತ್ತೆ, ಅಂದರೆ ಬ್ರೇಕ್ ಡೌನ್ ಆಫ್ ಫ್ಯಾಟ್ಸ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 14 ನೋಡೋಣ. ದ ವಾಲ್ಯೂಮ್ ಆಫ್ ಏರ್ ಇನ್ಸ್ಪೈರ್ಡ್ ಆರ್ ಎಕ್ಸ್ಪೈರ್ಡ್ ಬೈ ಎ ಹೆಲ್ದಿ ಮ್ಯಾನ್ ಪರ್ ಮಿನಿಟ್ ಈಸ್. ಬಹಳ ಸಿಂಪಲ್ ಕ್ವಶನ್ ಇದು. ಆದರೆ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಆಪ್ಷನ್ ಡಿಗೆ ಹೋಗಿಬಿಡ್ತಾರೆ. ಯಾಕಂದರೆ ನಮಗೆ ಗೊತ್ತಿರೋ ಹಾಗೆ ನಾರ್ಮಲ್ ಒಂದು ಸಲ ಇನ್ಸ್ಪೈರ್ ಮಾಡಿದರೆ ನಾವು ಅರೌಂಡ್ 500 ml ಆಫ್ ಏರನ್ನು ತೊಗೋತೀವಿ. ಅದಕ್ಕೆ ನಾವು ಟೈಡಲ್ ವಾಲ್ಯೂಮ್ ಅಂತ ಕರಿತೀವಿ. ಆದರೆ ಇಲ್ಲಿ ಕ್ವಶನ್ ಏನು ಕೇಳಿದ್ದಾನೆ, ಹೆಲ್ದಿ ಮ್ಯಾನ್ ಪರ್ ಮಿನಿಟ್ ಅಂದರೆ 1 ನಿಮಿಷಕ್ಕೆ ಎಷ್ಟು ವಾಲ್ಯೂಮ್ ಆಫ್ ಏರನ್ನು ನಾವು ತಗೊಳ್ಬಹುದು ಹಾಗೂ ಬಿಡಬಹುದು ಇನ್ಸ್ಪಿರೇಷನ್ ಹಾಗೂ ಎಕ್ಸ್ಪಿರೇಷನ್ ಮುಖಾಂತರ ಅಂತ ಕೇಳಿದಿರೋದು. ಸೊ TV ವ್ಯಾಲ್ಯೂ ನಮಗೆ ಗೊತ್ತಿದೆ, ಅಂದರೆ ಟೈಡಲ್ ವಾಲ್ಯೂಮ್ ಅಂದರೆ ನಾರ್ಮಲ್ ಇನ್ಸ್ಪಿರೇಷನ್ ಅಥವಾ ಎಕ್ಸ್ಪಿರೇಷನ್ ಟೈಮ್ನಲ್ಲಿ ತೆಗೆದುಕೊಳ್ಳುವಂಥ ಒಂದು ಗಾಳಿ, ಏರ್ ನಮ್ಮ ಲಂಗ್ಸ್ಗಳಲ್ಲಿ. ಸೊ ದಟ್ ಈಸ್ 500. ಸೊ 500 ಇಂಟು 1 ನಿಮಿಷದಲ್ಲಿ ನಾವು ನಾರ್ಮಲಿ 12ರಿಂದ 16 ಸಲ ಇನ್ಸ್ಪೈರ್ ಆಗೋ ಎಕ್ಸ್ಪೈರ್ ಮಾಡ್ತೀವಿ. ಸೊ 500 ಇಂಟು 12 ಮಿನಿಮಲ್ ವ್ಯಾಲ್ಯೂ ತೊಗೊಳ್ಳೋಣ. ಸೊ 500 ಇಂಟು 12 ತೊಗೊಂಡ್ರೆ ನಿಮಗೆ 6000 ಬರುತ್ತೆ. ಅಂದರೆ 6000 ml ಆಫ್ ಏರನ್ನು ನೀವು ಇನ್ಸ್ಪೈರ್ ಹಾಗೂ ಎಕ್ಸ್ಪೈರ್ ಮಾಡ್ತೀರಿ. ಹಾಗೆ ನೋಡಿದ್ರೆ ಆಪ್ಷನ್ ಸಿ ಕರೆಕ್ಟ್ ಇದೆ. 6000ದಿಂದ 8000 ml. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 15. ದ ಬ್ಲಡ್ ಸೆಲ್ ದಟ್ ಸೆಕ್ರೀಟ್ಸ್ ಹಿಸ್ಟಮೈನ್, ಸೆರೋಟೋನಿನ್ ಆ್ಯಂಡ್ ಹೆಪಾರಿನ್ ಈಸ್. ಇದರ ಬಗ್ಗೆ ನಾನು ಆಲ್ರೆಡಿ ನನ್ನ ಹಿಂದಿನ ಸೆಷನ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಡೀಟೇಲ್ಡಾಗಿ ಬೇರೆ ಹೇಳಿದ್ದೀನಿ. ಸೊ ಆಪ್ಷನ್ ಎ ತಗೊಳ್ಳೋಣ. ನ್ಯೂಟ್ರೋಫಿಲ್ ಅಂತಿದೆ. ನ್ಯೂಟ್ರೋಫಿಲ್ ಆ್ಯಕ್ಚುಲಿ ಹೆಪಾರಿನನ್ನು ಸೆಕ್ರೇಟ್ ಮಾಡಲ್ಲ, ಅದು ಫ್ಯಾಗೋಸೈಟೋಸಿಸ್ ಮಾಡ್ತದೆ, ಬರೆದಿಟ್ಕೊಳ್ಳಿ. ಇನ್ನೊಂದು ಬಿ, ಟಿ ಲಿಂಫೋಸೈಟ್ಸ್ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಲಿಂಫೋಸೈಟ್ನಲ್ಲಿ 2 ಥರ ಇದೆ, ಬಿ ಲಿಂಫೋಸೈಟ್, ಟಿ ಲಿಂಫೋಸೈಟ್. ಬಿ ಲಿಂಫೋಸೈಟ್ ಆ್ಯಂಟಿಬಾಡೀಸನ್ನು ಉತ್ಪತ್ತಿ ಮಾಡ್ತದೆ. ಟಿ ಲಿಂಫೋಸೈಟ್ಸ್ ಆ್ಯಂಟಿಬಾಡಿಯನ್ನು ಆ್ಯಕ್ಟಿವೇಟ್ ಮಾಡ್ತದೆ. ಈ ಟಿ ಲಿಂಫೋಸೈಟ್ಗಳು ನಾರ್ಮಲಿ ಇಮ್ಯುನಿಟಿಗೆ ತುಂಬ ಹೆಲ್ಪ್ ಮಾಡುತ್ತೆ, ಅಂದರೆ ಇಟ್ ಬಿಲ್ಡ್ಸ್ ಇಮ್ಯೂನ್ ರೆಸ್ಪಾನ್ಸ್. ನಾರ್ಮಲಿ ಇದು ಥೈಮಸ್ ಗ್ಲ್ಯಾಂಡ್ನಲ್ಲಿ ಮೆಚೂರ್ ಆಗ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಕಿಲ್ಲರ್ ಸೆಲ್ ಅಂತಿದೆ. ಸೊ ಕಿಲ್ಲರ್ ಸೆಲ್ಗಳಲ್ಲಿ ಬಹಳ ವಿಧ ಇದೆ. ಒಂದು ಟೈಪ್ ಏನಂದರೆ NK ಸೆಲ್ಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ. ಇದು ನಾರ್ಮಲಿ ಏನಾದರೂ ನಮ್ಮ ದೇಹದಲ್ಲಿ ಕ್ಯಾನ್ಸರಸ್ ಸೆಲ್ಸ್ ಉತ್ಪತ್ತಿ ಆಗ್ತಾ ಇದ್ದರೆ ಅದನ್ನು ಕೊಂದು ಹಾಕ್ತದೆ. ಇದ್ರ ಜೊತೆಗೆ ಕೆಲವು ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳನ್ನು ಸಹ ಕೊಲ್ಲುವಂಥ ಎಬಿಲಿಟಿ ಹೊಂದಿದೆ ಕಿಲ್ಲರ್ ಸೆಲ್ಸ್. ಬೇಸೋಫಿಲ್, ಹೌದು ನಮಗೆ ಗೊತ್ತಿರುವ ಹಾಗೆ ಈ ಲ್ಯೂಕೋಸೈಟ್ಸ್ನಲ್ಲಿ 5 ಸೆಲ್ಸ್ಗಳಿದೆ, ಅದರಲ್ಲಿ ಬೇಸೋಫಿಲ್ ಕೂಡ ಒಂದು. ಈ ಬೇಸೋಫಿಲ್ ಹಿಸ್ಟಮೈನ್, ಸೆರೋಟೋನಿನ್ ಹಾಗೂ ಹೆಪಾರಿನನ್ನು ಸೆಕ್ರೇಟ್ ಮಾಡ್ತದೆ. ಆಪ್ಷನ್ ಡಿ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 16. ದ ಹಾರ್ಮೋನ್ಸ್ ಇನ್ವಾಲ್ವ್ಡ್ ಇನ್ ಮೈಂಟೈನಿಂಗ್ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಇನ್ ಹ್ಯೂಮನ್ ಬಾಡಿ ಆರ್. ಸೊ ಬಹಳ ಸಿಂಪಲ್ ಇದೆ ಕ್ವಶನ್. ಅಂದರೆ ಕ್ಯಾಲ್ಸಿಯಮನ್ನು ಮೈಂಟೈನ್ ಮಾಡುವಂಥದ್ದು, ಅಂದರೆ ಈಕ್ವಿಲಿಬ್ರಿಯಮ್ ಮಾಡುವಂಥದ್ದು. ಸೊ ಅಂದರೆ ಒಂದು ಕಡೆಯಿಂದ ಒಂದು ಹಾರ್ಮೋನ್ ಹೆಚ್ಚು ಮಾಡ್ತಾ ಇದ್ದರೆ ಕ್ಯಾಲ್ಸಿಯಂ ಲೆವೆಲನ್ನು ಬಾಡಿಯಲ್ಲಿ, ಇನ್ನೊಂದು ಹಾರ್ಮೋನ್ ಅದನ್ನು ಕಡಿಮೆ ಮಾಡ್ತಿದೆ, ಅಂದರೆ ರೆಗ್ಯುಲೇಷನ್ ಆಫ್ ಕ್ಯಾಲ್ಸಿಯಂ. ಸೊ ಇದು ಬಹಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಜಾಸ್ತಿನೂ ಇರಬಾರ್ದು, ಕಡಿಮೆನೇ ಇರಬಾರ್ದು, ಕರೆಕ್ಟಾಗಿ ಬ್ಯಾಲೆನ್ಸಲ್ಲಿರಬೇಕು. ಆಪ್ಷನ್ ಎ ಕರೆಕ್ಟ್ ಇದೆ. PTH ಅಂತ ಹೇಳುವಂಥದ್ದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡಿಂದ, ಅಂದರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ನ ಅಕ್ಕಪಕ್ಕದಲ್ಲಿರುವಂಥ ಒಂದು ಗ್ಲ್ಯಾಂಡ್, ಅದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡಿಂದ ಉತ್ಪತ್ತಿಯಾಗುವಂಥ ಹಾರ್ಮೋನ್ PTH, ಅಂದರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತ ಕರಿತೀವಿ. ಇದು ನಾರ್ಮಲಿ ಈ ಕ್ಯಾಲ್ಸಿಯಂ ಲೆವೆಲನ್ನು ಕಡಿಮೆ ಮಾಡ್ತದೆ ದೇಹದಲ್ಲಿ, ಅಂದರೆ ಕಡಿಮೆ ರೆಗ್ಯುಲೇಷನ್ ಮಾಡ್ತದೆ. TCT ಅಂತ ಹೇಳುವಂಥ ಇನ್ನೊಂದು ಹಾರ್ಮೋನ್, ಅದು ಥೈರೋಕ್ಯಾಲ್ಸಿಟೋನಿನ್ ಅಂತ ಕರಿತೀವಿ. ಇದು ಥೈರಾಯ್ಡ್ ಗ್ಲ್ಯಾಂಡಿಂದ ಉತ್ಪತ್ತಿಯಾಗುವಂಥ ಒಂದು ಹಾರ್ಮೋನ್. ಇದು ಬೋನ್ಸ್ನಲ್ಲಿ ಕ್ಯಾಲ್ಸಿಯಂ ಲೆವೆಲನ್ನು ಇನ್ಕ್ರೀಸ್ ಮಾಡ್ತದೆ. ಅದರ ಜೊತೆಗೆ ಬ್ಲಡ್ನಲ್ಲಿರುವಂಥ ಕ್ಯಾಲ್ಸಿಯಂ ಲೆವೆಲನ್ನು ಕಡಿಮೆ ಮಾಡ್ತದೆ. ಅಂದರೆ ಬ್ಲಡ್ನಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಇದ್ದರೆ ಅದನ್ನು ಹೀರ್ಕೊಂಡು ಬೋನಿಗೆ ಸಪ್ಲೈ ಮಾಡ್ತದೆ ಅಷ್ಟೇ. ಒಂದು ಹಾರ್ಮೋನ್ ಏನು ಮಾಡ್ತದೆ, ಡಿಕ್ರೀಸ್ ಮಾಡ್ತಾ ಇದೆ, ಇನ್ನೊಂದು ಹಾರ್ಮೋನ್ ಇನ್ಕ್ರೀಸ್ ಮಾಡ್ತಿದೆ. ಅಂದರೆ ಇದು ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಇನ್ ದ ಬಾಡಿ. ಆಪ್ಷನ್ ಎ ಇಸ್ ಕರೆಕ್ಟ್.
ಆಪ್ಷನ್ ಬಿ ತಗೊಳ್ಳೋದಾದರೆ LTH ಅಂತ ಒಂದು ಹಾರ್ಮೋನ್ ಕೊಟ್ಟಿದ್ದಾರೆ. LTH ಅಂತ ಹೇಳುವಂಥದ್ದು ಲ್ಯೂಟಿಯೋಟ್ರೋಪಿಕ್ ಹಾರ್ಮೋನ್. ಇದಕ್ಕೆ ಇನ್ನೊಂದು ಹೆಸರು ಪ್ರೊಲ್ಯಾಕ್ಟಿನ್ ಅಂತ. ಪ್ರೊಲ್ಯಾಕ್ಟಿನ್ ಹಾರ್ಮೋನನ್ನು ಪಿಟ್ಯೂಟರಿ ಗ್ಲ್ಯಾಂಡ್ ಉತ್ಪತ್ತಿ ಮಾಡುತ್ತೆ. ಜಸ್ಟ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಆಪ್ಷನ್ ಸಿ ತಗೊಳ್ಳೋದಾದರೆ TCT ಆಲ್ರೆಡಿ ಹೇಳಿದ್ದೀನಿ. FSH ಅಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದು ನಾರ್ಮಲಿ ಮೇಲ್ ಹಾಗೂ ಫೀಮೇಲ್ಗಳಲ್ಲಿ ಬಹಳ ಅವಶ್ಯಕ. ಯಾಕಂತ ಹೇಳಿದ್ರೆ ಓವ್ಯುಲೇಷನ್ ಪ್ರಾಸೆಸ್ಸಲ್ಲಿ ಅಂದರೆ ಮೆಚುರೇಷನ್ ಆಫ್ ದಿ ಓವಮ್ ಗೋಸ್ಕರ FSH ಬೇಕಾಗ್ತದೆ. ಅಲ್ಲಿ ಫಾಲಿಕಲ್ಸ್ ಡೆವಲಪ್ಮೆಂಟಿಗೆ FSH ಕಂಪಲ್ಸರಿ. ಇಲ್ಲಿ ಸ್ಪರ್ಮ್ಯಾಟೋಜೆನಿಸಿಸಲ್ಲಿ ಕೂಡ FSH ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಈ ಹಾರ್ಮೋನ್ ಪಿಟ್ಯೂಟರಿ ಗ್ಲ್ಯಾಂಡಿಂದ ರಿಲೀಸ್ ಆಗ್ತದೆ. ಆಪ್ಷನ್ ಡಿ ತಗೊಳ್ಳೋದಾದರೆ ಇದನ್ನು ಕೇಳೋ ಚಾನ್ಸ್ ಇದೆ. MSH ಅಂತಿದೆ, ಮೆಲಟೋನಿನ್ ಅಥವಾ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ನೆನ್ಪಿಟ್ಕೊಳ್ಳಿ, ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದು ಕೂಡ ಪಿಟ್ಯೂಟರಿ ಗ್ಲ್ಯಾಂಡಿಂದ ಉತ್ಪತ್ತಿಯಾಗುವಂಥದ್ದು. ಇದು ಮೆಲಟೋನಿನ್ ಅಂತ ಹೇಳುವಂಥ ಪ್ರೋಟೀನನ್ನು ನಮ್ಮ ಸ್ಕಿನ್ಗಳಲ್ಲಿ ಉತ್ಪತ್ತಿ ಮಾಡ್ತದೆ. ACTH ಅಂದರೆ ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಕರಿತೀವಿ. ಇದು ಕೂಡ ಪಿಟ್ಯೂಟರಿ ಹಾರ್ಮೋನ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 17 ನೋಡೋಣ. ಅಮೀಬಾ ಈಸ್ ಇಮ್ಮಾರ್ಟಲ್ ಬಿಕಾಸ್. ನಮಗೆ ಗೊತ್ತಿದೆ ಅಮೀಬಾ ಬೈನರಿ ಫಿಷನ್ ಮುಖಾಂತರ ತನ್ನ ಸೆಲ್ ಡಿವಿಷನನ್ನು ಮಾಡ್ತದೆ. ಅದನ್ನು ನಾವು ರಿಪ್ರೊಡಕ್ಷನ್ ಅಂತಲೂ ಕರಿತೀವಿ, ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಪೇರೆಂಟಲ್ ಬಾಡಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಆಫ್ ಸ್ಪ್ರಿಂಗ್ಸ್ ಡ್ಯೂರಿಂಗ್ ಬೈನರಿ ಫಿಷನ್. ಆಪ್ಷನ್ ಡಿ ಡೈರೆಕ್ಟಾಗಿ ಹೋಗ್ಬೋದು. ಆಪ್ಷನ್ ಡಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 18 ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಇನ್ ಹೈಯರ್ ಆರ್ಗ್ಯಾನಿಸಮ್ಸ್. ಸೊ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಚಾಪ್ಟರ್ನಲ್ಲಿ ನಾವು ಅಂದರೆ ಇವೆಂಟ್ಸನ್ನು ನೋಡ್ತೀವಿ. ಒಂದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್. ಇದರಲ್ಲಿ ಗ್ಯಾಮೆಟೋಜೆನೆಸಿಸ್ ಆಗ್ತದೆ, ಅಂದರೆ ಮಿಯೋಸಿಸ್ ಮುಖಾಂತರ ಗ್ಯಾಮೆಟ್ಸ್ಗಳು ಉತ್ಪತ್ತಿ ಆಗ್ತದೆ. ಅಂದರೆ ಮಿಯೋಸೈಟ್ಸಿಂದ. ಮಿಯೋಸೈಟ್ಸ್ ಅಂದರೆ ಗ್ಯಾಮೆಟ್ ಮದರ್ ಸೆಲ್ ಅಂತ ಕರಿತೀವಿ. ಸೊ ಅಲ್ಟಿಮೇಟ್ಲಿ ಮಿಯೋಸಿಸ್ ಮುಖಾಂತರ ಈ ಗ್ಯಾಮೆಟ್ಸ್ಗಳು ಉತ್ಪತ್ತಿ ಆಗ್ತದೆ. ಅವುಗಳೆಲ್ಲವು ಹ್ಯಾಪ್ಲಾಯ್ಡ್ ಸೆಲ್ಸ್. ಇನ್ನೊಂದು ಗ್ಯಾಮೆಟ್ ಟ್ರಾನ್ಸ್ಫರ್. ಗ್ಯಾಮೆಟ್ ಉತ್ಪತ್ತಿ ಆದ ನಂತರ ಗ್ಯಾಮೆಟ್ಸ್ ಟ್ರಾನ್ಸ್ಫರ್ ಆಗಬೇಕು, ಅಂದರೆ ಮೀಟ್ ಆಗಬೇಕಾದ್ರೆ ಅವುಗಳಿಗೊಂದು ಮೀಡಿಯಮ್ ಬೇಕು. ಸೊ ಮೀಡಿಯಮ್ ಅಂದರೆ ನೀರಾಗಿರಬಹುದು, ಕೆಲವು ಸಲ ಗಾಳಿ ಆಗಿರಬಹುದು, ನೆನ್ಪಿಟ್ಕೊಳ್ಳಿ. ಸೊ ಅದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್. ಇನ್ನು ಫರ್ಟಿಲೈಸೇಷನ್ ಇವೆಂಟಲ್ಲಿ ಫ್ಯೂಷನ್ ಆಗ್ತದೆ, ಅಂದರೆ ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗಿ ಅದಕ್ಕೆ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಝೈಗೋಟ್ ಉತ್ಪತ್ತಿ ಆಗ್ತದೆ. ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟಲ್ಲಿ ನಾವು ಝೈಗೋಟ್ ಉತ್ಪತ್ತಿ ಆಗ್ತದೆ. ನಂತರ ಅದು ಸೆಲ್ ಡಿವಿಷನ್ಗೆ ಒಳಗಾಗ್ತಾ ಹೋಗ್ತದೆ, ಅಂದರೆ ಮೈಟೋಸಿಸ್ ಮುಖಾಂತರ ಸೆಲ್ ಡಿವಿಷನ್ ಉತ್ಪತ್ತಿ ಆಗ್ತದೆ. ಇಲ್ಲಿ ಕೆಲವು ಈ ಸ್ಟ್ರಕ್ಚರ್ಸ್ಗಳು ಫಾರ್ಮ್ ಆಗ್ತದೆ, ಅಂದರೆ ಸೆಲ್ಸ್ಗಳು ಯಾವ ಥರ ಇದೆ, ಆ ಒಂದು ಮಾಸ್ ಆಫ್ ಸೆಲ್ಸ್, ಅದಕ್ಕೆ ನಾವು ಕ್ಲೀವೇಜ್ ಅಂತ ಕರಿತೀವಿ. ಯಾವ ಥರ ಡಿವಿಷನ್ಗೆ ಒಳಗಾಗ್ತದೆ ಅದಕ್ಕೆ ನಾವು ಕ್ಲೀವೇಜ್ ಅಂತೆಲ್ಲ ಕರಿತೀವಿ. ಸೊ ಮತ್ತು ನಂತರ ಅದು ಎಂಬ್ರಿಯೋ ಆಗಿ ಡೆವಲಪ್ ಆಗ್ತದೆ. ಝೈಗೋಟ್ ನಂತರ ಎಂಬ್ರಿಯೋ ಆಗ್ತದೆ. ಸೊ ಝೈಗೋಟ್ ಮತ್ತು ಎಂಬ್ರಿಯೋ ನಡುವೆ ಕೆಲವು ಡಿವಿಷನ್ಸ್ಗಳು ನಡೀತದೆ, ಅದಕ್ಕೆ ನಾವು ಕ್ಲೀವೇಜ್ ಅಂತ ಕರಿತೀವಿ. ಅದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟಲ್ಲಿ ಇರುವಂಥದ್ದು. ಕ್ವಶನ್ ನೋಡಿ, ನಾಟ್ ಎ ಪ್ರೀ ಫರ್ಟಿಲೈಸೇಷನ್ ಇವೆಂಟ್. ಗ್ಯಾಮೆಟೋಜೆನೆಸಿಸ್ ಹೌದು, ಗ್ಯಾಮೆಟ್ ಟ್ರಾನ್ಸ್ಫರ್ ಹೌದು, ಮಿಯೋಸಿಸ್ ಕೂಡ ಹೌದು. ಅದೆಲ್ಲ ಪ್ರೀ ಫರ್ಟಿಲೈಸೇಷನ್ ಇವೆಂಟಲ್ಲಿ ನಡೆಯುವಂಥದ್ದು. ಕ್ಲೀವೇಜು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟಲ್ಲಿ ನಡೆಯುವಂಥದ್ದು. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. Question number 19. If a tetraploid plant contains 48 chromosomes in its nucleus, actually nucleus alladu nucleus ಆಗಬೇಕು, then number of chromosomes in the egg cell and in a synergid respectively ಅಂತ ಕೇಳಿದ್ದಾನೆ. ಬಹಳ ಸಿಂಪಲ್ ಇದೆ. ಟೆಟ್ರಾಪ್ಲಾಯ್ಡ್ ಅಂದರೆ 4n. ನಾವು ನಾರ್ಮಲಿ ಹ್ಯಾಪ್ಲಾಯ್ಡ್ ಮತ್ತು ಡಿಪ್ಲಾಯ್ಡ್ ಬಗ್ಗೆ ಗೊತ್ತಿದೆ. ಡಿಪ್ಲಾಯ್ಡ್ ಅಂದರೆ 2n. ಸೊ ಹ್ಯಾಪ್ಲಾಯ್ಡ್ ಅಂತ ಹೇಳಿದ್ರೆ ಎನ್. ಸೊ ಟೆಟ್ರಾಪ್ಲಾಯ್ಡ್ ಅಂತ ಹೇಳಿದ್ರೆ 4n. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 48 ಕ್ರೋಮೋಸಮ್ಸನ್ನು ಕೊಟ್ಟಿದ್ದಾರೆ. ಇಟ್ ಕಂಟೇನ್ಸ್ 48 ಕ್ರೋಮೋಸಮ್ಸ್ ಇನ್ ಇಟ್ಸ್ ನ್ಯೂಕ್ಲಿಯಸ್ ಅಂತ ಕೇಳಿದ್ದಾರೆ. ಓಕೆ, ದೆನ್ ದ ನಂಬರ್ ಆಫ್ ಕ್ರೋಮೋಸಮ್ಸ್ ಇನ್ ದ ಎಗ್ ಸೆಲ್. ಎಗ್ ಸೆಲ್ಲಲ್ಲಿ ಎಷ್ಟಿರ್ತದೆ? ಎಗ್ ಸೆಲ್ ಅಂತ ಹೇಳಿದ್ರೆ ನಾರ್ಮಲಿ ಈ ಒಂದು ಸೆಲ್ ಮಿಯೋಸಿಸ್ಗೊಳಗಾಗಿ ಉತ್ಪತ್ತಿಯಾಗುವಂಥ ಒಂದು ಸೆಲ್ಗೆ ನಾವು ಎಗ್ ಸೆಲ್ ಅಂತ ಕರಿತೀವಿ. ಸೊ ಎಗ್ ಸೆಲ್ ನಾರ್ಮಲ್ ಹ್ಯಾಪ್ಲಾಯ್ಡ್ ಇರಬೇಕಾಗ್ತದೆ. ಸೊ ಹ್ಯಾಪ್ಲಾಯ್ಡ್ ಅಂದರೆ ಅರ್ಧ. 48 ಡಿವೈಡೆಡ್ ಬೈ 2 ಮಾಡಿ ನಿಮಗೆ 24 ಸಿಗ್ತದೆ. ಸೊ ಅದೇ ಥರ ಸಿನರ್ಜಿಡ್ ಎಗ್ ಸೆಲ್ ಪಕ್ಕದಲ್ಲಿರುವಂಥ ಸೆಲ್ಸ್ ಆ್ಯಕ್ಚುಲಿ ಇದು ಪೋಲನ್ ಟ್ಯೂಬನ್ನು ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಗೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸಿನರ್ಜಿಡ್ ಕೂಡ ಹ್ಯಾಪ್ಲಾಯ್ಡ್. ಸೊ ಅದು ಸಹ 24 ಇರ್ತದೆ. ಸೊ ಎಗ್ ಸೆಲ್ ಮತ್ತು ಸಿನರ್ಜಿಡ್ ಎಷ್ಟಿದೆ? 24 ಹಾಗೂ 24 ಕ್ರೋಮೋಸೋಮ್ಸ್ ರೆಸ್ಪೆಕ್ಟಿವ್ಲಿ. ಆಪ್ಷನ್ ಬಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 20. ಪೋಲನ್ ಗ್ರೈನ್ಸ್ ಆರ್ ಜನರಲಿ ಸ್ಪೆರಿಕಲ್ ಮೆಷರಿಂಗ್ ಅಬೌಟ್. ಬಹಳ ಸಿಂಪಲ್ ಕ್ವಶನ್ ಇದು. 25 to 50 ಮೈಕ್ರೋಮೀಟರ್ಸ್. ಸೊ ನಮಗೆ ಗೊತ್ತಿದೆ ಪೋಲನ್ ಗ್ರೈನ್ ಸ್ಟ್ರಕ್ಚರಲ್ಲಿ 2 ಲೇಯರ್ಸ್ ಇರುತ್ತೆ. ಔಟರ್ ಲೇಯರ್ಗೆ ಎಕ್ಸೈನ್ ಅಂತ ಕರಿತೀವಿ, ಅದರಲ್ಲೊಂದು ಕೆಮಿಕಲ್ ಇರುತ್ತೆ, ಅದು ಸ್ಪೋರೋಪೊಲನಿನ್. ಮತ್ತು ಇಂಟೈನ್ ಅನ್ನೋದು ಇನ್ನರ್ ಲೇಯರ್. ಇಂಟೈನ್ ಆ್ಯಕ್ಚುಲಿ ಸೆಲ್ಯುಲೋಸ್ ಹಾಗೂ ಪೆಕ್ಟಿನಿಂದ ಮಾಡಲ್ಪಟ್ಟಿದೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. 25 to 50 ಮೈಕ್ರೋಮೀಟರ್ಸ್.